ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೂವಿ ರಿವ್ಯೂವರ್. ಇವತ್ತು ನಾನು ಮಾತಾಡ್ತಾ ಇರೋದು ಮಾರ್ಚ್ 19ನೇ ತಾರೀಕು ಧುರಂಧರ್ ಮತ್ತು ಟಾಕ್ಸಿಕ್ ಈ ಎರಡೂ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಯಾವ ಸಿನಿಮಾ ಫೈಟ್ ಕೊಡುತ್ತೆ, ಯಾವ ಸಿನಿಮಾ ಫೈಟ್ ಕೊಡಲ್ಲ ಅಂತ ನಾನು ಇವತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಎಸ್ಪೆಷಲಿ ಧುರಂಧರ್ ಸಿನಿಮಾ ಡಿಸೆಂಬರ್ 5ನೇ ತಾರೀಕು 2025 ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ತೊಗೊಂಡು 1200 ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಟಾಕ್ಸಿಕ್ ಅಂತ ಬಂದಾಗ 4 ವರ್ಷ ಆದ ನಂತರ ಯಶ್ ಅವರು KGF ಮುಗಿದ 4 ವರ್ಷದ ನಂತರ ಟಾಕ್ಸಿಕ್ ಎಂಬ ಸಿನಿಮಾನ ಮಾಡಿದ್ದಾರೆ. ಬಟ್ ಧುರಂಧರ್ ಸಿನಿಮಾ ಆಲ್ರೆಡಿ ಪಾರ್ಟ್ 1 ಬಂದು ಇವಾಗ ಧುರಂಧರ್ 2 ಮಾರ್ಚ್ 19ನೇ ತಾರೀಕಿಗೆ ಸಿದ್ಧವಾಗಿದೆ. ನಾರ್ತ್ ಇಂಡಿಯಾ ನಿಮ್ಗೆ ಆಲ್ರೆಡಿ ಗೊತ್ತು. ನಾರ್ತ್ ಇಂಡಿಯಾದಲ್ಲಿ ಧುರಂಧರ್ ಅಂದ ಸಿನಿಮಾಗೆ ಸಖತ್ತು ಹೈಪ್ ಇದೆ. ಯಾಕಂದರೆ ಧುರಂಧರ್ 1 ಅಷ್ಟು ಸೂಪರ್ ಹಿಟ್ ಆಯಿತು. 1200 ಕೋಟಿ ಅಂದರೆ ಒಂದು ರೀಜನಲ್ ಸಿನಿಮಾ 1200 ಕೋಟಿ ಮಾಡುತ್ತಂటే ಇಟ್ಸ್ ನಾಟ್ ಎ ಈಸಿ ಜಾಬ್. ಆದ್ದರಿಂದ ಅಷ್ಟು ನಾರ್ತ್ ಇಂಡಿಯಾ ಅವ್ರಿಗೆ ಇಷ್ಟ ಆಗಿದೆ ಸಿನಿಮಾ. ಮತ್ತು ಸೌತ್ ಇಂಡಿಯಾ ಅಂತ ಬಂದಾಗ ಅದು ಹಿಂದಿ ಸಿನಿಮಾ ಆಗಿರೋದ್ರೆ ಮೋಸ್ಟ್ ಆಫ್ ಸೌತ್ ಇಂಡಿಯಾಗೆ ಧುರಂಧರ್ ಸಿನಿಮಾದ ಬಗ್ಗೆ ಅಷ್ಟು ಅರಿವಿಲ್ಲ. ಅದೇ ಟಾಕ್ಸಿಕ್ ಅಂತ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕಥೆನ ಇಟ್ಕೊಂಡು ಒಂದು ಪಕ್ಕಾ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾನ ಯಶ್ ಅವ್ರು ತೆಗೆದಿದ್ದಾರೆ. ಅದರ ಜೊತೆ ಇದು ಫ್ಯಾನ್ ಇಂಡಿಯಾ ಅನ್ನೋಕ್ಕಿಂತ ಇದು ಫ್ಯಾನ್ ವರ್ಲ್ಡ್ ಸಿನಿಮಾನೇ ಅಂತಲೇ ಹೇಳ್ಬೋದು. ಅದರಿಂದ ನೋಡಬೇಕು ಎಷ್ಟು ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಥಿಯೇಟರ್ ಸಿಗುತ್ತೆ. ನಾರ್ತ್ ಇಂಡಿಯಾದಲ್ಲಿ ಮಾರ್ಚ್ 19ನೇ ತಾರೀಕು ಯಾವುದನ್ನ ಸಿನಿಮಾಸ್ ಬರುತ್ತಾ, ಇವೆಲ್ಲ ನೋಡ್ತಾ ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಯಾಕಂದರೆ ಧುರಂಧರ್ ಅನ್ನೋ ಸಿನಿಮಾನ ಇಟ್ಕೊಂಡು ಅವರು ಮಾರ್ಚ್ 19ನೇ ತಾರೀಕಿಗೆ ಟಾಕ್ಸಿಕ್ ದಿನಾನೇ ಬರಬೇಕು ಅಂತ ಅವರು ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಕ್ಲ್ಯಾಶ್ ಅಂತೂ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. KGF 2 ಬಂದಾಗ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿನಿಮಾ ತೆಗ್ದಿದ್ದಾರೆ ಅಂತ ಜನ ಎಲ್ಲ ಮಾತಾಡಿಕೊಂಡ್ರು. ಆ ಲೆವೆಲ್ಗೆ ಫ್ಯಾನ್ ಬೇಸು ಕೂಡ ಇದೆ. ನಾರ್ತ್ ಇಂಡಿಯಾದಲ್ಲಿ ರಾಕಿ ಬಾಯ್ ಅಂತಲೇ ಕರೀತಾರೆ ಯಶ್ ಅವ್ರನ್ನ. ಆ ಲೆವೆಲ್ಗೆ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾದಲ್ಲೂ ಹೇಳಂಗೆಲ್ಲ. ಸೌತ್ ಇಂಡಿಯಾ ನಮ್ಮ ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳ್ನಾಡು ಈ ರಾಜ್ಯದಲ್ಲೆಲ್ಲ ಒಳ್ಳೆ ಫ್ಯಾನ್ ಫಾಲೋಯಿಂಗನ್ನು ಅವರು ಗಳಿಕೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಧುರಂಧರ್ ವರ್ಸಸ್ ಟಾಕ್ಸಿಕ್ ಅಂತ ಹೇಳೋಕ್ಕಿಂತ ಧುರಂಧರ್ ಆ್ಯಂಡ್ ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವೆರಡು ಸಿನಿಮಾನ ನಾವು ಸೆಲೆಬ್ರೇಷನ್ ಮಾಡಬೇಕು. ಒಂದು ಧುರಂಧರ್ ಅಂತ ಸಿನಿಮಾ ರಿಯಲ್ ಸ್ಟೋರಿನ ಇಟ್ಕೊಂಡು ಒಂದು ಸ್ಪೈ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾನ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಅದರಿಂದ ಇವೆರಡೂ ಸಿನಿಮಾನೂ ನಾವು ಸೆಲೆಬ್ರೇಷನ್ ಮಾಡಬೇಕಂತ ಹೇಳಬೇಕು. ಇದರಲ್ಲಿ ಕಾಂಪಿಟೇಷನ್ ಅನ್ನೋದು ಇರೋಲ್ಲ. ದಯವಿಟ್ಟು ಎರಡೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ.